ಬಾಲಣ್ಣ ಕುಟುಂಬ ಜೊತೆಗೆ ಹೆಚ್ಚು ಕಡಿಮೆ ಒಂದು 7 ವರ್ಷ ನಿಮ್ಮ ಫ್ಯಾಮಿಲಿ ಅಥವಾ ಅಭಿಮಾನಿಗಳು ಗುದ್ದಾಡಿದ್ರೆ ಜಾಗಕ್ಕೋಸ್ಕರ ಇಲ್ಲಿ ಮಾಡಬೇಕು, ಸಮಾಧಿ ಮಾಡೋಕೆ ಅವಕಾಶ ಅಂದ್ರೆ ಸ್ಮಾರಕ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತೇಳಿ. ಆ ಕುಟುಂಬದ ರೆಸ್ಪಾನ್ಸ್ ಅನ್ನು ಕೂಡ ನೋಡಿದ್ರಿ ಹೇಗಿತ್ತು ಅನ್ನೋದ್ರ ಬಗ್ಗೆ. ಬಟ್ ಇವತ್ತು ಸರ್ಕಾರ ಈ ಒಂದು ನಿರ್ಧಾರ ತಗೊಂಡಿದ್ದಾಗಿ ಬೆಳವಣಿಗೆ ಬಗ್ಗೆ ಕುಟುಂಬದವರಿಗೆ, ಬಾಲಣ್ಣ ಕುಟುಂಬದವರಿಗೆ ಏನು ಹೇಳ್ತೀರಿ ನೀವು? ಏನು ಹೇಳೋದು, ಸರ್ಕಾರನೇ ಹೇಳಿದೆ. ಇದು ಆವಾಗಲೇ ಕೊಟ್ಟಿದ್ದಿದ್ರೆ ಚೆನ್ನಾಗಿರೋದು. ಅದು ಅವರ ಒಂದು ಕುಟುಂಬಕ್ಕೂ ಹೆಸರು ಬಂದಿರೋದು. ಸರ್ಕಾರ ಅದಕ್ಕೆ ಆಗ 2 ಎಕರೆ ಜಾಗಕ್ಕೆ 2 ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು. ಅದು ಅವ್ರಿಗೆ ಬಂದಿರೋದು. ಇವಾಗ ದುಡ್ಡು ಬಂದಿಲ್ಲ, ಹೆಸರು ಇಲ್ಲ, ಜಾಗನೂ ಕಳ್ಕೊಂಡಿದ್ದಾರೆ. ಈ ರೀತಿ ಆಗಿದೆ. ಜೊತೆಗೆ ಅವ್ರ ಬಗ್ಗೆ ಈಗ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಬಾಲಣ್ಣವ್ರ ಬಗ್ಗೆ ನಮ್ಮ ಕುಟುಂಬದವ್ರಿಗೆ ಸಾಕಷ್ಟು ಅಭಿಮಾನ ಇದೆ, ಒಂದು ಗೌರವ ಇದೆ. ಅವರು ತುಂಬ ಒಂದು ಅಭಿಲಾಷೆ ಇಟ್ಕೊಂಡು ಆ ಒಂದು ಜಾಗವನ್ನು ಸರ್ಕಾರದಿಂದ ತಗೊಂಡು ಅಲ್ಲಿ ಒಂದು ಸ್ಟುಡಿಯೋ ಕಟ್ಕೊಂಡಿದ್ರು. ಅದರ ಅಭಿವೃದ್ಧಿ ಏನಾದರೂ ಆಗಿದ್ದಿದ್ರೆ ನಿಜಕ್ಕೂ ನಮಗೆ ತುಂಬ ಸಂತೋಷ ಆಗಿರೋದು. ಜೊತೆಗೆ ಅಭಿವೃದ್ಧಿ ಆದ ಮೇಲೆ ಈ ಒಂದು ನಮ್ಮ ಅಪ್ಪ ಅವ್ರದ್ದು ಸಂಸ್ಕಾರ ಏನು ನಡೀತು, ಅದಾದಮೇಲೆ ಅದಕ್ಕೂ ಒಂದು ಜಾಗ ಕೊಟ್ಟು ಅಲ್ಲಿ ಒಂದು ಸ್ಮಾರಕ ಆಗಿದ್ದಿದ್ರೆ ನಿಜಕ್ಕೂ ಬಾಲಣ್ಣವ್ರ ಕುಟುಂಬದವ್ರಿಗೆ ಒಂದು ಒಳ್ಳೆ ಹೆಸರು ಬಂದಿರೋದು. ಆಗಲಿಲ್ಲ, ಅಷ್ಟೇ.